ಈಗ ಸುಮಾರು ಒಂದು ವಾರಗಳಿಂದ ಬಹಳ ಶ್ರಮಪಟ್ಟು ಸಹಕರಿಸಿದಂಥ ಎಲ್ಲ ನನ್ನ ಸ್ನೇಹಿತರಿಗೂ, ನಮ್ಮ ಜನಾಂಗದ ಮತ್ತು ಇತರೆ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ಸಹ ನಮ್ಮ ಎಲ್ಲ ತಂಡದ ವತಿಯಿಂದ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಏಕೆಂದರೆ ಇದನ್ನ ನೇತೃತ್ವವನ್ನು ನನ್ನ ಗೆಳೆಯರಾದಂತಹ ಆನಂದ್ರವರು, ಮಂಜುನಾಥ್ರವರು ಮತ್ತು ಅನೇಕ ಸ್ನೇಹಿತರೆಲ್ಲರೂ ಸೇರಿಕೊಂಡು, ಮತ್ತು ನನ್ನ ಸ್ನೇಹಿತರಾದಂಥ DK ಶಿವಮೂರ್ತಿ ಅವರು ಮತ್ತು ಇತರೆಲ್ಲರೂ ಸೇರಿಕೊಂಡು ಭಾಳ ಬಲಶಕ್ತಿ ಕೊಟ್ಟು DDPI ಆದಂತಹ ರಾಮಪ್ಪನವರು ಮತ್ತು ಎಲ್ಲ ಸ್ನೇಹಿತರು ಭಾಳ ಶ್ರಮಪಟ್ಟು ನಮ್ಮನ್ನು ಜಯಶೀಲರಾಗಿ ನೀವು ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಮತ್ತು ವೋಟರ್ಸ್ಗೂ ಕೂಡ ನಮಗೆ ಇಡೀ ನಮ್ಮ ತಂಡವನ್ನು ಆಯ್ಕೆ ಮಾಡಬೇಕಾಯಿತು. ಆದರೆ ಅನೇಕ ಒಂದು ವ್ಯತ್ಯಾಸ ಆಗಿರ್ಬೋದು ಸಹ ಆಗಿದ್ರೂ ಸಹ ಭಾಳ ಮತ್ತು ಇವರೆಲ್ಲ ಅನೇಕ ರೀತಿಯಲ್ಲಿ ನಮ್ಮ ಬಗ್ಗೆ ಆಪಾದನೆ ಮಾಡಿ ಏನೇನೋ ಭೀತಿ ಪತ್ರಗಳನ್ನೆಲ್ಲ ಹಂಚಿದರೂ ಸಹ ನನಗೆ ನನ್ನ ಹೋರಾಟಕ್ಕೆ 40 ವರ್ಷಗಳ ಹೋರಾಟಕ್ಕೆ ನನಗೆ ಜಯ ಸಿಕ್ಕಿದೆ. ಯಾಕೆಂದರೆ ಇವರು ನನ್ನ ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನು ಎಷ್ಟೇ ಮಾಡಿದರೂ ಸಹ ಅದನ್ನು ಲೆಕ್ಕಿಸದೆ ನನಗೆ ಅತ್ಯಂತ ಹೆಚ್ಚಿನ ಅಂತರದಿಂದ ನನ್ನ ಇಡೀ ಒಂದು ಟೀಮ್ನಲ್ಲೇ ಹೈಯೆಸ್ಟ್ ಮತಗಳ ಅಂತರದಿಂದ ಗೆದ್ದಿದ್ದಾರೆ ಅನ್ನೋದಕ್ಕೆ ಏನು ನನ್ನ ಸುಳ್ಳು ಹೇಳಿಕೆಗಳನ್ನು ಕೊಟ್ಟು ನನ್ನ ತೇಜೋದಯ ಮಾಡುವಂಥ ದೂರುದಾರರು ಇದನ್ನು ಆಲೋಚನೆ ಮಾಡಲಿ. ಇನ್ನು ಮುಂದೆ ಆದರೂ ಈ ಥರ ಆಗಬಾರ್ದು ಸಮಾಜದಲ್ಲಿ. ಯಾಕಂದರೆ ನಿಜಾಂಶ ಇದ್ದರೆ ಹೇಳ್ಬೇಕು ವಿನಃ 1.5 ವರ್ಷಗಳಿಂದಲೂ ನನ್ನ ಬಗ್ಗೆ ಆಪಾದನೆ ಮಾಡಿದ್ರಿ, ಏನು ದೃಢೀಕರಿಸೋಕ್ಕಾಯಿತು? ಅದರಿಂದ ಈ ಥರ ಇನ್ನು ಮುಂದಾದರೂ ನನಗೆ ಕೊಟ್ಟಂಥ ನೋವು ಇನ್ನೊಬ್ರಿಗೆ ಕೊಡಬೇಡ್ರಿ ಅಂತೇಳಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಎಲ್ಲರಿಗೂ ಸಹ ಧನ್ಯವಾದಗಳು. ಮತ್ತೆ ಸ್ನೇಹಿತರು, ನನ್ನ ಜೊತೆಯಲ್ಲಿರ್ತಕ್ಕಂಥವ್ರು ಏನು ಒಂದು ಪರಾಭವಗೊಂಡಂತ ಅಭ್ಯರ್ಥಿಗಳು ಯಾವುದೇ ರೀತಿಯಾದ ಒಂದು ವಿಶ್ಚಿರತೆ ಆಗದೆ ನನ್ನ ಜೊತೆಗೆ ಇಟ್ಕೊಳ್ತೀನಿ. ಅವ್ರಿಗೆ ಏನೇ ಕೆಲಸ ಕಾರ್ಯಗಳಾದರೂ ಸಹ ಮೇಲಾಗಿ ಏನು ನಾವು ಇಲ್ಲೇ ತನಕಲೂ ಒಂದು ಟೀಮ್ ಕಟ್ಕೊಂಡು ಮಾಡಿದ್ವಿ. ಇಲ್ಲಿಂದ ಅವ್ರಿಗೂ ನಾವು ಎಲ್ಲ ಸ್ನೇಹಿತರೆ, ನಾವು ಜನಾಂಗದವ್ರು ಎಲ್ಲರೂ ಒಗ್ಗಟ್ಟಾಗಿರಬೇಕು. ಇದು ಅನಿವಾರ್ಯ. ನನಗೂ ಸಹ ಮನಸ್ಸಿಗೆ ಭಾಳ ನೋವಾಗುತ್ತೆ. ಯಾಕೆಂದರೆ ಇಡೀ ರಾಜ್ಯದಲ್ಲಿ ಎಲ್ಲೂ ಸಹ ನಮ್ಮ ಕಮ್ಯುನಿಟಿದು ಚುನಾವಣೆ ಆಗಿಲ್ಲ. ತಿಳಿದಂಥವರೇ ಮಾಡಿ ನಮ್ಮ ಮೇಲೆ ಆಪಾದನೆ ಮಾಡಿದ್ರಿಂದ ಇದನ್ನು ನಾವು ಒಂದು ಚುನಾವಣೆ ನಡೆಸಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದೀವಿ. ಇನ್ನು ಮುಂದೆ ಅದಕ್ಕೆಲ್ಲ ಅವರಿಗೆ ತಕ್ಕ ಉತ್ತರ ಗೊತ್ತಾಗುತ್ತೆ. ಮತ್ತು ಏನು ಅಭಿವೃದ್ಧಿ ಕೆಲಸ ಮಾಡಬೇಕು, ST ಹೋರಾಟಕ್ಕೆ ಏನು ಮಾಡಬೇಕು, ಇನ್ನು ಮುಂದೆ ನಿರಂತರವಾಗಿ ಜನಾಂಗದ ಸಮಸ್ಯೆಗಳ ಬಗ್ಗೆ, ಮೂಲಭೂತ ಸೌಕರ್ಯ ಬಗ್ಗೆ, ಮೌಢ್ಯತೆ ಬಗ್ಗೆ, ST ಸೇರಿಸೋದ್ರ ಬಗ್ಗೆ ನಾವು ನೀವು ಅವರು ಎಲ್ಲರೂ ಸೇರಿಕೊಂಡು ಒಟ್ಟಾಗಿ ಕೆಲಸ ಮಾಡೋಣ ಅಂತೇಳಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಮತ್ತು ಈಗೇನು ತಂಡ ನಾವು ನಮ್ಮ ಸಂಘದ ಪದಾಧಿಕಾರಿಗಳು ಆಯ್ಕೆ ಆಗಿರುವಂತಹ ನಮ್ಮ ಟೀಮಿನ 15 ಜನಕ್ಕೂ ಸಹ ನಾನು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಅವರಲ್ಲಿ ಒಂದು ಪರಾಭವಗೊಂಡಂಥವ್ರು, ನಮ್ಮಲ್ಲಿ ಪರಾಭವಗೊಂಡಂಥವ್ರು ಯಾರೂ ಸಹ ಏನು ವಿಚಲಿತರಾಗಿದ್ರೆ ಎಲ್ಲರೂ ಒಗ್ಗಟ್ಟಾಗಿ ಹೋಗೋಣ ಅಂತ ಹೇಳಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಮಾತಾಡ್ತೀನಿ.